ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ಲಾಸ್ ಮುಖಾಂತರ ತಮಗೆಲ್ಲರೂ ತಿಳಿಸೋದೇನೆಂದ್ರೆ 2026 ಅಂದರೆ ಮಾರ್ಚ್ನಲ್ಲಿ ನಡೆತಕ್ಕಂತಹ ಸೆಕೆಂಡ್ PUC ಕೆಮಿಸ್ಟ್ರಿ ಒಂದು ಪ್ರಶ್ನೆ ಪತ್ರಿಕೆ ಸ್ವರೂಪ ಯಾವ ರೀತಿಯಾಗಿರುತ್ತೆ ಮತ್ತು ಆ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಪ್ಯಾಟರ್ನ್ ನೋಡಿದ ಮೇಲೆ ನಾವು ಯಾವ ರೀತಿಯಾಗಿ ಒಂದು 65+ ಮಾರ್ಕ್ಗಳನ್ನು ತಗೋಬಹುದು ಅನ್ನೋದನ್ನು ಈ ಒಂದು ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ನಮ್ಮ ವಿದ್ಯಾರ್ಥಿಗಳು ಸದ್ಯಕ್ಕೆ ಸೆಕೆಂಡ್ PUCನಲ್ಲಿದ್ದರು, ಸೊ ಅವರಿಗಿದು ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ನಾವು ಸ್ಟಾರ್ಟ್ ಮಾಡೋಣ. ಈ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ, ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ. ಸೊ ಹೀಗಾಗಿ ನಾನು ಈ ಒಂದು ಕಾನ್ಸೆಪ್ಟನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದಾದ ಮೇಲೆ ನಿಮಗೆ ಮುಂದೆ ಬರ್ತಕ್ಕಂಥ ಒಂದು ಕ್ಲಾಸ್ನ ವಿಡಿಯೋದಲ್ಲಿ ಚಾಪ್ಟರ್ ವೈಸ್ ನಾವು ಏನನ್ನು ಓದಬೇಕು, ಏನು ಸ್ಟಡಿ ಮಾಡಬೇಕು, ಏನು ಸ್ಟಡಿ ಮಾಡಬಾರ್ದು, ಆಮೇಲೆ ಪಾಸಿಂಗ್ ಪ್ಯಾಕೇಜ್ ಅಂತಕ್ಕಂಥದ್ದು ಕೂಡ ಒಂದು ಕೊಡ್ತಾ ಇದ್ದೀನಿ. ಸೊ ಅದರಲ್ಲಿ ನೀವು ಎಷ್ಟು ಚಾಪ್ಟರ್ ಓದಿದ್ರೆ, ಸ್ಟಡಿ ಮಾಡಿದ್ರೆ ನೀವು ಎಕ್ಸಾಮ್ನಲ್ಲಿ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು ಅಂತಕ್ಕಂಥದ್ದು ಈಜಿ ಮೆಥಡ್ಸ್ಗಳನ್ನ ನಾವು ಕೊಡ್ತಾ ಇದ್ದೀವಿ. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಒಂದು ಡಿಸ್ಕಷನ್ನ ಮಾಡೋರಿದ್ದೇವೆ. ಸೊ ಇಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಅಂತ ಇದೆ. ಸೊ ಬ್ಲೂ ಪ್ರಿಂಟ್ ಅಂದರೆ ಏನಂದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ, ಹೌದಾ. ಈ ಒಂದು ಬ್ಲೂ ಪ್ರಿಂಟ್ನಲ್ಲಿ ಸ್ಪಷ್ಟವಾಗಿ ಕೊಟ್ಟಿದೆ. ಫಸ್ಟ್ ಇದೆ ಇಲ್ಲಿ ಸಬ್ಜೆಕ್ಟ್ ಕೆಮಿಸ್ಟ್ರಿ ಅಂತ ಇದೆ, ಸಬ್ಜೆಕ್ಟ್ ಕೋಡ್ 34. ಈ ಕೆಮಿಸ್ಟ್ರಿ ಕ್ವಶನ್ ಪೇಪರ್ನಲ್ಲಿ ಟೋಟಲಾಗಿ ಒಂದು 5 ಸೆಕ್ಷನ್ ಬರುತ್ತೆ. ಸೊ 5 ಸೆಕ್ಷನ್ ಅಂದರೆ ಒಂದು ಪಾರ್ಟ್ ಎ ಬರುತ್ತೆ, ಪಾರ್ಟ್ ಎ ಅದರಲ್ಲೇ 2 ಪಾರ್ಟು. ಒಂದು ಪಾರ್ಟ್ ಎನಲ್ಲಿ MCQ ಕ್ವಶನ್ ಬರುತ್ತೆ, ಇನ್ನೊಂದರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸು ಬಿಟ್ಟರೆ ಅದನ್ನು ಆಮೇಲೆ ಹೇಳ್ತೀನಿ ಟೋಟಲಾಗಿ. ಆಮೇಲೆ ಪಾರ್ಟ್ ಬಿ ಅಂತ ಬರುತ್ತೆ, ಪಾರ್ಟ್ ಸಿ, ಪಾರ್ಟ್ ಡಿ ಮತ್ತು ಪಾರ್ಟ್ ಇ. ಸೊ ಈ ಥರ ಎಲ್ಲ ಅಷ್ಟು ಒಂದು 5 ಪಾರ್ಟ್ಗಳು ಬರುತ್ತೆ. ಸೊ ಪ್ರತಿಯೊಂದು ಪಾರ್ಟ್ನಲ್ಲಿ ನಾವು ಯಾವ ಥರ ಕ್ವಶನ್ಗಳು ಬರ್ತಾ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಪಾರ್ಟ್ ಎನ ತೊಗೊಂಡ್ರೆ, ಈ ಪಾರ್ಟ್ ಎನಲ್ಲಿ ಫಸ್ಟ್ ಬರೋದು MCQ ಕ್ವಶನ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು. ಸೊ ಇದರಲ್ಲಿ ಎಷ್ಟು ಕ್ವಶನ್ ಬರುತ್ತೆ ಅಂದರೆ, ನಂಬರ್ ಆಫ್ ಕ್ವಶನ್ ಇರುತ್ತೆ ಎಷ್ಟು ಇದರಲ್ಲಿ, 15 ಕ್ವಶನ್ ಇರುತ್ತೆ. ಈ 15 ಕ್ವಶನ್ಗೆ ಮಾರ್ಕ್ಸ್ ಎಷ್ಟಿದೆ, ಇಲ್ಲಿ 15 ಇದೆ. ಅಂದರೆ ಇದರರ್ಥ ಒಂದು ಕ್ವಶನ್ಗೆ 1 ಮಾರ್ಕ್ಸು. ಸೊ ಹೀಗಾಗಿ ನೀವೇನಾದರೂ ಈ ಒಂದು 15 ಕ್ವಶನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಸಿಗೋದು ಎಷ್ಟು, 15 ಮಾರ್ಕ್ಸು ಈಸಿಯಾಗಿ ನೀವು ತೊಗೋಬಹುದು. ಓಕೆ, ಇನ್ನು ಸೆಕೆಂಡ್ ನೋಡಿ ಪಾರ್ಟ್ ಎನಲ್ಲಿ ಏನಿದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸು. ಸೊ ಇಲ್ಲಿ ಕೂಡ ಅದೇ ಥರ ಇದೆ. ಎಷ್ಟು 5 ಕ್ವಶನ್ ಇರುತ್ತೆ, ನಂಬರ್ ಆಫ್ ಕ್ವಶನ್ 5, ನಂಬರ್ ಆಫ್ ಮಾರ್ಕ್ ಎಷ್ಟು, ಅದು ಕೂಡ 5. ಸೊ ಹೀಗಾಗಿ ಎಷ್ಟು ಮಾರ್ಕ್ ಐತಿ ಇಲ್ಲಿ ಪಾರ್ಟ್ ಎನಲ್ಲಿ ನೀವು ಈಸಿಯಾಗಿ ಒಂದು 20 ಮಾರ್ಕ್ಸ್ಗಳನ್ನು ಪಡೀಬಹುದು. ಓಕೆ, ಇನ್ನು ಇದೇ ಥರ ನೆಕ್ಸ್ಟ್ ನಾವು ಹೋದರೆ ಪಾರ್ಟ್ ಬಿನ ತೊಗೊಂಡ್ರೆ, ಪಾರ್ಟ್ ಬಿನಲ್ಲಿ ನೋಡಿ ಯಾವ ಥರ ಕ್ವಶನ್ ಇದೆ, ಶಾರ್ಟ್ ಆನ್ಸರ್ ಕ್ವಶನ್ಗಳು ಇದರಲ್ಲಿ ಬರುತ್ತೆ, ಶಾರ್ಟ್ ಆನ್ಸರ್ ಕ್ವಶನ್ಸು. ಸೊ ಈ ಶಾರ್ಟ್ ಆನ್ಸರ್ ಕ್ವಶನ್ಸ್ನಲ್ಲಿ ಪ್ರತಿಯೊಂದು 2 ಮಾರ್ಕ್ಸಿಗೆ ಬರುತ್ತೆ. ಶಾರ್ಟ್ ಆನ್ಸರ್ 2 ಮಾರ್ಕ್ಸು. ಕ್ವಶನ್ ಎಷ್ಟಿರುತ್ತೆ, 3 ರೈಟ್ ಮಾಡಬೇಕು, ಬಟ್ ಕೊಟ್ಟಿರ್ತಾರೆ ಎಷ್ಟು, 5 ಕ್ವಶನ್ಗಳನ್ನು. ಸೊ ಪ್ರತಿಯೊಂದು ಕ್ವಶನ್ನು 2 ಮಾರ್ಕ್ ಅಂತ ಕನ್ಸಿಡರ್ ಮಾಡಿದ್ರೆ 2 3 6 ಅಂದರೆ ಮಾರ್ಕ್ ಎಷ್ಟಾಯ್ತು, ಇಲ್ಲಿ 6 ಮಾರ್ಕ್ಸ್ ಆಯಿತು. ಬಟ್ ಆಪ್ಷನಲ್ ಮಾರ್ಕ್ 2 ಎಕ್ಸ್ಟ್ರಾ ಇರುತ್ತೆ. ಸೊ ಹೀಗಾಗಿ ಅದು 10 ಮಾರ್ಕ್ಸ್ ಅಂತಲ್ಲಿ ಆಗುತ್ತೆ. ಸೊ ಈ ರೀತಿಯಾಗಿ ಪಾರ್ಟ್ ಬಿನಲ್ಲಿ, ಈ ಒಂದು ಪಾರ್ಟ್ ಬಿನಲ್ಲಿ ಎಷ್ಟಿರುತ್ತೆ ಟೋಟಲಾಗಿ ಶಾರ್ಟ್ ಆನ್ಸರ್ ಕ್ವಶನು 2 ಮಾರ್ಕ್ಸಿಂದು ಎಷ್ಟು, 3 ಕ್ವಶನ್ ಇರುತ್ತೆ. 3 ಕ್ವಶನ್ನ ಸಾಲ್ವ್ ಮಾಡಬೇಕು ಔಟ್ ಆಫ್ 5 ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ. ಓಕೆ, ಸೊ ಇದು ಒಂದಾಯಿತು. ಇನ್ನು ಇದಾದ ಮೇಲೆ ಇದರಲ್ಲಿ ನೋಡಿ ಮತ್ತೆ ಪಾರ್ಟ್ ಸಿ ನೋಡಿ, ಇವಾಗ ಪಾರ್ಟ್ ಬಿ ಕಂಪ್ಲೀಟ್ ಆಯಿತು. ಓಕೆ, ಇನ್ನು ಪಾರ್ಟ್ ಸಿ ನೋಡಿ. ಪಾರ್ಟ್ ಸಿನಲ್ಲಿ ಏನಿದೆ ನೋಡಿ, ಪಾರ್ಟ್ ಸಿನಲ್ಲಿ ಫಸ್ಟ್ ಕೊಟ್ಟಿರೋದು ಶಾರ್ಟ್ ಕ್ವಶನ್. ಎಷ್ಟು ಮಾರ್ಕಿಂದಿದು, ಟೋಟಲಾಗಿ ಶಾರ್ಟ್ ಆನ್ಸರ್ 3 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಇದು ಕ್ವಶನ್ ಎಲ್ಲಿಂದ ಬರುತ್ತೆ ಅಂದರೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಚಾಪ್ಟರ್ಸು. ಓಕೆ, ಸೊ ಇನ್ಆರ್ಗ್ಯಾನಿಕ್ ಅಂದರೆ ಯಾವ ಚಾಪ್ಟರ್ಸು, ನೀಟ್ ನಂಬರ್ 4 D&F ಬ್ಲಾಕ್ ಎಲಿಮೆಂಟ್ಸ್ ಆಗಿರ್ಬೋದು, ಅದ್ರ ಬಿಟ್ಟರೆ ಕೋಆರ್ಡಿನೇಷನ್ ಕಂಪೌಂಡ್ ಆಗಿರ್ಬೋದು. ಸೊ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಇಲ್ಲಿ ಬರ್ತಾ ಇರ್ತವೆ. ಸೊ ಇಲ್ಲಿ ನೋಡಿ ಕ್ವಶನ್ ಇಲ್ಲಿ ಎಷ್ಟು ಹೇಳಿದ್ರು ಅವರು, ಶಾರ್ಟ್ ಆನ್ಸರ್ 3 ಮಾರ್ಕ್ಸ್ ಇರುತ್ತೆ. 3 ಮಾರ್ಕ್ಸಿಗೆ 1 ಕ್ವಶನ್ನು. ನಂಬರ್ ಆಫ್ ಕ್ವಶನ್ಸ್ ಎಷ್ಟು, 3. ಹಾಗಾದರೆ ಎಷ್ಟಾಯಿತು, 3 3
9 ಮಾರ್ಕ್ಸ್ ಇಲ್ಲಿ ನೀವು ಪಡಿಬೋದು. ಎಷ್ಟು ಇದ್ರ ಬಿಟ್ಟರೆ ಎಕ್ಸ್ಟ್ರಾ ಆಪ್ಷನಲ್ ಮಾರ್ಕ್ ಅಂದರೆ ಒಟ್ಟು 5 ಕ್ವಶನ್ಗಳ ಪೈಕಿ ನಿಮಗೆ ಎಷ್ಟು ಸಾಲ್ವ್ ಮಾಡಬೇಕು, ಒಂದು 3 ಕ್ವಶನ್ಗಳನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೂಡ 3 5 15 ಅಂದರೆ 3 3 9 ಅಂದರೆ 9 ಮಾರ್ಕ್ಸ್ಗಳನ್ನು ಇಲ್ಲಿ ಕೂಡ ನೀವು ಪಡಿಬೋದು. ಇದು ಒಂದು ಪ್ಯಾಟರ್ನ್ ಆಯಿತು. ಇನ್ನೊಂದು ಪ್ಯಾಟರ್ನ್ ಹೇಳಬೇಕಂದ್ರೆ ಇಲ್ಲಿದೆ ನೋಡಿ, ಶಾರ್ಟ್ ಆನ್ಸರ್ 3 ಮಾರ್ಕ್ಸು. ಯಾವುದು ಸಂಬಂಧಪಟ್ಟಿದ್ದು? ಫಿಸಿಕಲ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು. ಫಿಸಿಕಲ್ ಕೆಮಿಸ್ಟ್ರಿ ಸೊಲ್ಯೂಷನ್ ಚಾಪ್ಟರ್ ಆಗಿರ್ಬೋದು, ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಆಗಿರ್ಬೋದು, ಅಥವಾ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ಆಗಿರ್ಬೋದು. ಈ ಒಂದು 3 ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಇದರಲ್ಲಿ ಬಂದಿರುತ್ತೆ. ಅಷ್ಟು ಕ್ವಶನ್ ಎಷ್ಟು ಬಂದಿರುತ್ತೆ ಇದರಲ್ಲಿ ನೋಡಿ, 4 ಕ್ವಶನ್ ಬಂದಿರುತ್ತೆ. ಬಟ್ ನಮಗೆ ಸಾಲ್ವ್ ಮಾಡೋಕ್ಕೆ ಅಷ್ಟು ಇದರಿಂದ 2 ಕ್ವಶನ್ಗಳು ಸಾಲ್ವ್ ಮಾಡಬೇಕು. ಸೊ ಒಂದು ಕ್ವಶನ್ನು 3 ಮಾರ್ಕ್ಸ್ ಅಂದರೆ 3 2 6. ಸೊ ಮಾರ್ಕ್ಸ್ ಎಷ್ಟು ಬಂತು ಇವಾಗಿಲ್ಲಿ 6 ಮಾರ್ಕ್ಸಿಗೆ ಈ ಫಿಸಿಕಲ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಇದರಲ್ಲಿ ಬಂದಿರುತ್ತೆ. ಓಕೆ, ಇದಾಯಿತು. ಇನ್ನು ಇದಾದಮೇಲೆ ಪಾರ್ಟ್ ಡಿಗೆ ಹೋಗೋಣ. ಪಾರ್ಟ್ ಡಿ. ಈ ಪಾರ್ಟ್ ಡಿನಲ್ಲಿ ನೋಡಿ ಏನು ಬರುತ್ತೆ, ಲಾಂಗ್ ಆನ್ಸರ್ ಎಷ್ಟು 5 ಮಾರ್ಕ್ಸಿಗೆ ಕ್ವಶನ್ ಇರುತ್ತೆ. 5 4 20. ಸೊ ಅಲ್ಲಿ ನಂಬರ್ ಆಫ್ ಕ್ವಶನ್ಸ್ ನೋಡಿ ಎಷ್ಟು ಕೊಟ್ಟಿದ್ದಾರೆ. ನಂಬರ್ ಆಫ್ ಕ್ವಶನ್ಸ್ ಎಷ್ಟಿದೆ? 4 ಇದೆ. ಹೌದಾ? ನಂಬರ್ ಆಫ್ ಕ್ವಶನ್ಸು 4 ಅಂದರೆ 5 4 ಎಷ್ಟು 20 ಮಾರ್ಕ್ಸಿಗೆ ಈ ಸೆಕ್ಷನ್ ಡಿ ಕ್ವಶನ್ ಬರುತ್ತೆ. ಸೆಕ್ಷನ್ ಡಿ. ಬಟ್ ಕ್ವಶನ್ ಕೊಟ್ಟಿರ್ತಾರೆ ಅಷ್ಟಿಲ್ಲಿ ಟೋಟಲಾಗಿ ಕ್ವಶನ್ ಕೊಟ್ಟಿರೋದಿಟ್ಟು ಸೆಕ್ಷನ್ ಡಿನಲ್ಲಿ 5 ಮಾರ್ಕ್ಸಿಗೆ ಕ್ವಶನ್ ಕೊಟ್ಟಿರೋದು 6. ಬಟ್ ಸಾಲ್ವ್ ಮಾಡೋಕ್ಕಾಗಿರೋದು 4 ಕ್ವಶನ್ಗಳಷ್ಟೇ. ಸೊ 5 4 20 ಅಂದರೆ 20 ಮಾರ್ಕ್ಸ್ಗಳನ್ನು ಇಲ್ಲಿ ಈಸಿಯಾಗಿ ನಾವು ಪಡಿಬೋದು ಔಟ್ ಆಫ್ 30 ಮಾರ್ಕ್ಸ್ ಪೈಕಿ. ಓಕೆ, ಇದು ಒಂದಾಯಿತು. ಇನ್ನು ಕೊನೆಯದಾಗಿ ಒಂದು ಸೆಕ್ಷನ್ ಇದೆ ನೋಡಿ. ಇವಾಗ ಕೊನೆಯದಾದ ಒಂದು ಸೆಕ್ಷನ್ನು ಎಷ್ಟು ಇರುತ್ತೆ ನೋಡಿ ಮಾರ್ಕ್ಸು. ಪಾರ್ಟ್ ಇನಲ್ಲಿ ಸ್ಮಾಲ್ ಆನ್ಸರ್ಸ್ ಕ್ವಶನ್ಸ್. ಇದು ಕೂಡ 3 ಮಾರ್ಕ್ಸು. ಇದರಲ್ಲಿ ಮುಖ್ಯವಾಗಿ ಬರೋದು ಏನಪ್ಪ ಅಂದರೆ ನ್ಯೂಮೆರಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲೇ ಕೇಳ್ತಾರೆ. ಯಾವುದು? ಪಾರ್ಟ್ ಎ. ಸೊ ಇಟ್ ಈಸ್ ಸ್ವಲ್ಪ ನಿಮಗೆ ಡಿಫಿಕಲ್ಟಿ ಅನ್ನಿಸ್ಬೋದು. ಸೊ ಮುಂದೆ ನಾನು ಕ್ಲಾಸ್ ಕೊಡ್ತೀನಿ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ನ್ಯೂಮೆರಿಕಲನ್ನು ನೀವು ಎಲ್ಲರೂ ಸ್ಟಡಿ ಮಾಡಬೇಕು, ಯಾವುದನ್ನು ಸ್ಟಡಿ ಮಾಡಬಾರ್ದು ಅನ್ನೋದು ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಈಜಿ ಇರುತ್ತೆ, ಬಟ್ ನೀವು ಸ್ಟಡಿ ಮಾಡಲ್ಲ. ಸೊ ಹೀಗಾಗಿ ಅದು ನಿಮಗೆ ಸ್ವಲ್ಪ ಟಫ್ ಆಗುತ್ತೆ. ಓಕೆ, ಸೊ ನ್ಯೂಮೆರಿಕಲ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಎಷ್ಟು ಇರುತ್ತೆ ಅಷ್ಟು ಇಲ್ಲಿ 3 ಮಾರ್ಕ್ಸಿಗೆ 1 ಕ್ವಶನ್ ಅಂದರೆ 3 3 9. ಹೌದಾ? 3 ಕ್ವಶನ್, ನಂಬರ್ ಆಫ್ ಕ್ವಶನ್ಸ್ 3. ಆ್ಯಕ್ಚುಲಿ ಇಲ್ಲಿ ಇರ್ತವೆ ಎಷ್ಟು 6 ಕ್ವಶನ್ ಇರುತ್ತೆ. ಅದರಿಂದ ನಮಗೆ 3 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು. ಸೊ 3 3 9 ಅಂದರೆ 9 ಕ್ವಶನ್ಸ್ 9 ಮಾರ್ಕ್ಸ್ಲಿ ಸಿಗುತ್ತೆ. ಔಟ್ ಆಫ್ 18 ಮಾರ್ಕ್ಸ್ ಕೂಡ ಸಿಗ್ಬೋದು, ಅಥವಾ 18 ಮಾರ್ಕ್ಸ್ ಇರ್ತಲ್ಲಿ 9 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸೊ ಈ ಥರ ಟೋಟಲಾಗಿ ನಿಮ್ಮ ಕ್ವಶನ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಇರುತ್ತೆ ಅಂದರೆ ಟೋಟಲ್ ಎಕ್ಸಾಮ್ನಲ್ಲಿ 32 ಕ್ವಶನು, ಅದರ ಅಬ್ಲಿಕ್ ಅಂದರೆ 46. ಒಟ್ಟು ಕ್ವಶನ್ ಸಂಖ್ಯೆ 46. ಟೋಟಲ್ ಮಾರ್ಕ್ಸ್ನ ಕೌಂಟ್ ಮಾಡಿದ್ರೆ 70 ಅಬ್ಲಿಕ್ 105 ಅಂದರೆ 70 ಮಾರ್ಕ್ಸಿನ ಕ್ವಶನ್ ಇರುತ್ತೆ, 70 ಮಾರ್ಕ್ಸಿಂದು. ಬಟ್ ಆ್ಯಕ್ಚುಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾರ್ಕ್ಸ್ ಎಷ್ಟಪ್ಪ ಅಂದರೆ 105. ಹೌದಾ? ಸೊ ಈ ರೀತಿಯಾಗಿ ನಿಮಗೊಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಬರುತ್ತೆ. ಸೊ ಇನ್ನೊಂದ್ಸಲ ಹೇಳ್ತೀನಿ, ಒಂದು ಸಲ ಕೇಳಿಬಿಡಿ. ಕೊನೆಯದಾಗಿ ಇನ್ನೊಂದ್ಸಲ ಹೇಳ್ತೀನಿ. ಪಾರ್ಟ್ ಎನಲ್ಲಿ MCQ ಕ್ವಶನ್ ಬರುತ್ತೆ. ಪಾರ್ಟ್ ಎನಲ್ಲಿ ಅದರಲ್ಲಿ ಒಂದು ಪಾರ್ಟ್ ಇರುತ್ತೆ, ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಅದು ಬಿಟ್ಟರೆ ಪಾರ್ಟ್ ಬಿ ನಲ್ಲಿ ಶಾರ್ಟ್ ಆನ್ಸರ್ ಕ್ವಶನ್ನು 2 ಮಾರ್ಕ್ಸ್ ಬರುತ್ತೆ. ಪಾರ್ಟ್ ಸಿ ನಲ್ಲಿ ಅಲ್ಲಿ ಕೂಡ ಶಾರ್ಟ್ ಆನ್ಸರ್ ಬರುತ್ತೆ. ಶಾರ್ಟ್ ಆನ್ಸರು ಒಂದರಲ್ಲಿ ಇನಾರ್ಗಾನಿಕ್ ಕೆಮಿಸ್ಟ್ರಿ ಬರುತ್ತೆ, ಇನ್ನೊಂದರಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಬರುತ್ತೆ. ಇನ್ನು ಪಾರ್ಟ್ ಡಿ ನಲ್ಲಿ ತೊಗೊಂಡ್ರೆ ಲಾಂಗ್ ಆನ್ಸರ್ ಕ್ವಶನ್ ಬರುತ್ತೆ, ಅದು ಕೂಡ 5 ಮಾರ್ಕ್ಸಿನ ಕ್ವಶನ್ಗಳು ಬರ್ತಾ ಇರುತ್ತೆ ಇಲ್ಲಿ. ಇನ್ನು ಪಾರ್ಟ್ ಇನ ತೊಗೊಂಡ್ರೆ ಓನ್ಲಿ ನ್ಯೂಮೆರಿಕಲ್ ಅಷ್ಟೇ ಬರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಇರುತ್ತೆ. ಇನ್ನು ನಾವು ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಶಾರ್ಟ್ ಆನ್ಸರ್ ಕ್ವಶನ್ಸ್ಗಳು ನೀವು ಪಾರ್ಟ್ ಏನು ಈಸಿಯಾಗಿ ಬಿಡಿಸ್ತೀರ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರ್ಬೋದು, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ ಆಗಿರ್ಬೋದು. ಸೊ ನೀವೆಲ್ಲ ಈಸಿಯಾಗಿ ಸಾಲ್ವ್ ಮಾಡ್ತೀರ. ಬಟ್ ಶಾರ್ಟ್ ಆನ್ಸರ್ ಕ್ವಶನ್ಸ್ ಆಗಿರ್ಬೋದು, ಅದ್ರ ಬಿಟ್ಟರೆ ಇನಾರ್ಗಾನಿಕ್ ಕೆಮಿಸ್ಟ್ರಿ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ಸು, ಫಿಸಿಕಲ್ ಕೆಮಿಸ್ಟ್ರಿ, ಅದ್ರ ಬಿಟ್ಟರೆ ಪಾರ್ಟ್ ಡಿನಲ್ಲಿ ಬರ್ತಕ್ಕಂಥ ಒಂದು ಲಾಂಗ್ ಆನ್ಸರ್ಸು. ಸೊ ಇದನ್ನೆಲ್ಲ ನಾವು ಯಾವ ರೀತಿಯಾಗಿ ಯಾವ ಚಾಪ್ಟರ್ ಸಂಬಂಧಪಟ್ಟಂಗೆ ಏನು ಸ್ಟಡಿ ಮಾಡಬೇಕು ಅನ್ನೋದನ್ನು ಮುಂದಿನ ಒಂದು ಕ್ಲಾಸ್ ಒಂದು ವಿಡಿಯೋದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ಐ ಥಿಂಕ್ ಎಕ್ಸಾಮ್ ಡೇಟ್ ಎಷ್ಟಿದೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ.
ಸೊ ನನಗನ್ಸುತ್ತೆ ಇನ್ನು ಜಸ್ಟ್ ಒಂದು ತಿಂಗಳು ಉಳಿದಿರೋ ಟೈಮು. ಸೊ ಈ 1 ಮಂತ್ನಲ್ಲಿ ನಾವು ಯಾವ ರೀತಿಯಾಗಿ ರಿವಿಷನ್ ಮಾಡಬೇಕು, ಸೊ ಅದನ್ನು ಕಂಪ್ಲೀಟಾಗಿ ನಿಮಗೆ ಹೇಳ್ತಾ ಹೋಗ್ತೀವಿ. ಆ ರೀತಿಯಾಗಿ ಮಾಡಿದ್ರೆ ನೀವು ಕಂಪ್ಲೀಟಾಗಿ ಏನು ಕೆಮಿಸ್ಟ್ರಿ ಸಿಲೆಬಸ್ ಇದೆ ಇರೋದೇ 10 ಚಾಪ್ಟರ್ಸ್. ಸೊ ಆ ಒಂದು 10 ಚಾಪ್ಟರ್ಸ್ಗಳನ್ನ ನೀವು ಈಸಿಯಾಗಿ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು, ಹೇಗೆ ಸ್ಟಡಿ ಮಾಡಬೇಕು, ಯಾವ ರೀತಿಯಾಗಿ ನೀವು ಸ್ಟಡಿ ಮಾಡಿದ್ರೆ ಯಾವ ರೀತಿ ಕ್ವಶನ್ಸ್ಗಳನ್ನ ನೀವು ಕ್ರ್ಯಾಕ್ ಮಾಡಬಹುದು ಅನ್ನೋದನ್ನು ಒಂದು ಮುಂದೆ ಬರ್ತಕ್ಕಂಥ ನಮ್ಮ ಒಂದು ಕ್ಲಾಸ್ನ ವಿಡಿಯೋಸ್ಗಳಲ್ಲಿ ನಾವು ನಿಮಗೆ ಹೇಳಿಕೊಡ್ತೀವಿ. ಸೊ ನಿಮಗೇನಾದರೂ ಈ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಧನ್ಯವಾದಗಳು.